ಕರ್ನಾಟಕ ರಾಜ್ಯದ ಎಲ್ಲ ಸಜ್ಜನ ಸಂಸ್ಕಾರವಂತ ಯೋಗ ಬಂಧುಗಳೇ, ತಮಗೀಗಾಗಲೇ ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕ್ರೀಡಾರತ್ನ ಪ್ರಶಸ್ತಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ನಿನ್ನೆಯಿಂದ ಆ ಲಿಂಕ್ ಓಪನ್ ಆಗಿದೆ. ತಾವುಗಳು ತಮ್ಮ ಹೆಸರುಗಳನ್ನು ನೋಂದಾವಣೆ ಮಾಡಲಿಕ್ಕೆ ಒಂದು ಸದಾವಕಾಶ. ಬಹಳಷ್ಟು ಜನ ಕ್ರೀಡಾಪಟುಗಳು ನಮ್ಮೊಟ್ಟಿಗೆ ದೂರವಾಣಿ ಕರೆಗಳಲ್ಲಿ ಕೇಳ್ತಾ ಇದ್ದಾರೆ, ಸರ್ ಯಾವ ಪ್ರಶಸ್ತಿ ಪತ್ರಗಳನ್ನು ಲಗತ್ತಿಸಬೇಕು ಅಂತೇಳಿ. ತಮ್ಮಲ್ಲಿ ಈಗಾಗಲೇ ನಾನು ಬಹಳಷ್ಟು ಸಾರಿ ತಮ್ಮೊಂದಿಗೆ ಈ ಹಲವಾರು ವಿಚಾರಗಳ ಬಗ್ಗೆ ಹಂಚಿಕೊಂಡಿದ್ದೇನೆ. ಮತ್ತೊಮ್ಮೆ ತಮ್ಮ ಗಮನಕ್ಕೆ ಬರ್ತಾ ಇದ್ದೇನೆ. ಈ 3 ವರ್ಷಗಳಲ್ಲಿ ಬಂದಿರತಕ್ಕಂತಹ ನಿಮ್ಮ ಉತ್ತಮವಾದ 3 ಉನ್ನತ ಮಟ್ಟದ ಸ್ಪರ್ಧೆಗಳ ಪ್ರಶಸ್ತಿ ಪತ್ರಗಳನ್ನು ಲಗತ್ತಿಸಬೇಕು. ಅದು ರಾಜ್ಯ ಮಟ್ಟದ ಮೇಲ್ಪಂಕ್ತಿಯಲ್ಲಿರ್ತಕ್ಕಂಥ ರಾಷ್ಟ್ರ ಮಟ್ಟದ ಯೋಗಾಸನ ನೋಂದಾಯಿತವಾಗಿರ್ತಕ್ಕಂಥ ಸಂಸ್ಥೆ. ಅಂದರೆ ಮೊದಲು ನಮ್ಮ ಉದಿತ್ ಶೇಟ್ಜಿ ಹಾಗೂ ಏನು ಜೈದೀಪ್ ಆರ್ಯಾಜಿ ಅವರ ಒಂದು ಸಂಸ್ಥೆ ನ್ಯಾಷನಲ್ ಯೋಗಾಸನ ಸ್ಪೋರ್ಟ್ಸ್ ಫೆಡರೇಷನ್ ಅಂದರೆ NYSF ಅಂತೇನಿತ್ತು, ಆ ಸಂಸ್ಥೆ ತದನಂತರ ಅದೇ ಪರಿವರ್ತನೆಯಾದ ಯೋಗಾಸನ ಭಾರತ್, ಈ ಸಂಸ್ಥೆಯ ಪ್ರಶಸ್ತಿಗಳ ಪತ್ರಗಳನ್ನು ಮಾತ್ರ ನಾವು ಅದನ್ನು ಅಲ್ಲಿ ಪ್ರಾಮುಖ್ಯತೆಯನ್ನು ನೀಡ್ತೇವೆ ಮತ್ತು ಅದಕ್ಕೆ ಮಾತ್ರ ಮಾನ್ಯತೆಯನ್ನು ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಪತ್ರಗಳಾಗಿರುತ್ತೆ. ಇನ್ನು ಯಾವುದೇ ಪ್ರಶಸ್ತಿ ಪತ್ರಗಳಿಗೆ ಮಾನ್ಯತೆ ಇರೋದಿಲ್ಲ. ದಯವಿಟ್ಟು ತಾವುಗಳು ಮತ್ತೆ ಮತ್ತೆ ಈ ಅಂಶಗಳನ್ನು ಕೇಳ್ತಕ್ಕಂಥದ್ದು ಬೇಡ. ಇವನಾರವ ನೆನದಿರಯ್ಯ, ಇವ ನಮ್ಮವ ನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದು ಕಾಣಿರಯ್ಯ. ಇಲ್ಲಿ ನಾವು ಮತ್ತೆ ಮತ್ತೆ ನಮ್ಮ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಹೊಗಳುವಿಕೆಯನ್ನು, ಮತ್ತೊಂದು ಸಂಸ್ಥೆಯ ಬಗ್ಗೆ ತತ್ಕಾರವನ್ನು ಅಥವಾ ತಾತ್ಸಾರವನ್ನು ಮಾಡ್ತಕ್ಕಂಥದ್ದು ಬೇಡ. ಎಲ್ಲ ಯೋಗ ಬಂಧುಗಳಲ್ಲಿ ನಾನು ನಿವೇದನೆ ಮಾಡ್ತಕ್ಕಂಥದ್ದು ಇಷ್ಟೇ, ಎಲ್ಲ ಸ್ಪರ್ಧೆಗಳಲ್ಲೂ ಭಾಗವಹಿಸಿ. ಆದರೆ ಈ ಏನು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ಲಕ್ಷ್ಮೀನಾರಾಯಣ ಇರ್ತಕ್ಕಂಥ ಅಧ್ಯಕ್ಷರು ಹಾಗೂ ನಿರಂಜನಮೂರ್ತಿ ಅಂತ ಇರ್ತಕ್ಕಂಥ ಕಾರ್ಯದರ್ಶಿಯ ಒಂದು ಸಂಸ್ಥೆಗೆ ಮಾತ್ರ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮಾನ್ಯತೆ ಇರತಕ್ಕಂಥದ್ದು. ಕೇಂದ್ರ ಸರ್ಕಾರದಲ್ಲಿ ಉದಿತ್ ಶೇಟ್ಜಿ ಹಾಗೂ ಜೈದೀಪ್ ಆರ್ಯಾಜಿ ಇರತಕ್ಕಂಥ ಒಂದು ಸಂಸ್ಥೆಗೆ ಮಾತ್ರ ಮಾನ್ಯತೆ ಇರತಕ್ಕಂಥದ್ದು. ಈ ಸಂಸ್ಥೆಯ ಸಹಯೋಗದಲ್ಲಿ ನಡೀತಾ ಇರತಕ್ಕಂಥ ಯಾವುದೇ ಸ್ಪರ್ಧೆಗಳ ಪ್ರಶಸ್ತಿ ಪತ್ರಗಳು ಮಾನ್ಯತೆಯನ್ನು, ಅಂಗೀಕಾರವನ್ನು ಪಡೆಯುತ್ತೆ. ಇನ್ನು ಉಳಿದ ಸ್ಪರ್ಧೆಗಳು ನಿಮ್ಮ ಪ್ರೋತ್ಸಾಹ ಉತ್ತೇಜನಕ್ಕಾಗಿ ಮಾತ್ರ ತಾವು ಭಾಗವಹಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ ತಾವು ತಮ್ಮ ಸಾಧನೆಯನ್ನು ಅಲ್ಲಿ ಹೊರೆಹಚ್ಚುವ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಪಡಿ. ಕಾರಣ ಇಷ್ಟೇ, ಈ ನೋಂದಾಯಿತವಾಗಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗದ ರೀತಿಯಲ್ಲಿ ಮತ್ತು ಕೆಲವೊಂದು ಉನ್ನತ ಮಟ್ಟದ ಆಸನಗಳನ್ನು ಪ್ರದರ್ಶನ ಮಾಡಿ ಅದರಲ್ಲಿ ವಿಜೇತರಾಗ್ತಕ್ಕಂಥವ್ರಿಗೆ ನಮ್ಮ ಸರ್ಕಾರಗಳು ಕೇಂದ್ರೀಕೃತವಾಗಿರ್ತಕ್ಕಂಥ ಒಂದು ಮಾನ್ಯತೆಯನ್ನು ನೀಡುತ್ತೆ. ಇನ್ನು ಏನು ನಾವು ಈ ಮುಕ್ತ ಅಥವಾ ಓಪನ್ ಚಾಂಪಿಯನ್ಶಿಪ್ ಅಂತ ಕರಿತೀವಿ, ಅದರಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳಿಗೆ ಸದಾವಕಾಶ ಅಥವಾ ಅವಕಾಶ ಇರೋದಕ್ಕೋಸ್ಕರ ಅಂಥ ಸ್ಪರ್ಧೆಗಳನ್ನು ಪ್ರೋತ್ಸಾಹಕ್ಕೋಸ್ಕರ ತಾವು ಅದನ್ನು ಭಾಗವಹಿಸಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆದರೆ ತಮ್ಮಲ್ಲಿ ಒಂದು ಮನವಿಯನ್ನು ನಾನು ಮಾಡ್ತೇನೆ. ನಮ್ಮ ನಿರ್ಣಾಯಕರು ಅಥವಾ ಟೆಕ್ನಿಕಲ್ ಅಫಿಷಿಯಲ್ಲು ಏನಿದ್ದಾರೆ, ಅವರು ನಮ್ಮ ಪರ್ಮಿಷನ್ನ ತೆಗೆದುಕೊಂಡು ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅಂತ ಕೇಳಿದ್ದೇವೆ. ಇನ್ನು ವಿಶೇಷವಾಗಿ ನಮ್ಮ ಕಮಿಟಿ ಮೆಂಬರ್ಸ್ ಏನಿದ್ದಾರೆ, ಅವರುಗಳು ಯಾವುದೇ ಕಾರಣಕ್ಕೂ ಬೇರೆ ಇತರೆ ಸ್ಪರ್ಧೆಗಳಲ್ಲಿ ತಾವು ಭಾಗವಹಿಸಬಾರ್ದು. ನಾವು ವೇದಿಕೆಯಲ್ಲಿ ಓಡಾಡೋದಲ್ಲ, ಭಾಗವಹಿಸಲೇಬಾರ್ದು ಅಂತ ನಿವೇದನೆ ಮಾಡಿದ್ದೇವೆ. ಅದಕ್ಕೆ ತನ್ನದೇ ಆಗಿರತಕ್ಕಂಥ ಒಂದು ಎಥಿಕ್ ಅಂದರೆ ನಿಯಮವನ್ನು ನಾವು ಮಾಡಿರ್ತೇವೆ. ಕಾರಣ ಇಷ್ಟೇ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಯಾವ ಸಂಸ್ಥೆ ನೋಂದಾಯಿತವಾಗಿರ್ತಕ್ಕಂಥದ್ದು ಅನ್ನೋದು ಬಹಳಷ್ಟು ಮಕ್ಕಳಿಗೆ ತೊಂದರೆ ಆಗುತ್ತೆ. ಹಾಗಾಗಿ ತಮ್ಮಲ್ಲಿ ನಿವೇದನೆ ಮಾಡ್ತಾನೆ. ಆದರೆ ನಿಮ್ಮ ಮಕ್ಕಳನ್ನು ಕಳಿಸ್ಕೊಡ್ಲಿಕ್ಕೆ ನಮ್ಮ ಯಾವುದೇ ರೀತಿಯ ಅಡೆತಡೆ ಇಲ್ಲ. ನಿಮ್ಮ ಮಕ್ಕಳನ್ನು ಕಳಿಸ್ಕೊಡಿ. ಆದರೆ ನಮ್ಮ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ಪದಾಧಿಕಾರಿಗಳೇನಿದ್ದೀರಾ, ಅಂದರೆ EC ಮೆಂಬರ್ಸ್ ಅಂತ ಏನು ಕರಿತೀರಾ, ಅವರು ದಯವಿಟ್ಟು ಉಳಿದ ಸ್ಪರ್ಧೆಗಳಲ್ಲಿ ತಾವು ಭಾಗವಹಿಸ್ತಕ್ಕಂಥದ್ದನ್ನು, ತಾವು ಬಹಳಷ್ಟು ಸ್ಪರ್ಧೆಗಳಿಂದ ಹೊರಗೆ ಬರ್ತಕ್ಕಂಥದ್ದನ್ನು ತಾವು ಗಮನಿಸಿ ಅದಕ್ಕೆ ತಾವು ಮಾನ್ಯತೆ ನೀಡದಲೇ ಇರತಕ್ಕಂಥ ಒಂದು ವ್ಯವಸ್ಥೆಗೆ ತಾವು ಸಿದ್ಧರಿರಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಬಂಧುಗಳೇ, ಮತ್ತೊಮ್ಮೆ ಕ್ರೀಡಾಪಟುಗಳಲ್ಲಿ ಮನವಿ, ಯಾರ್ಯಾರು ಯೋಗಾಸನ ಭಾರತ್ ಮತ್ತು ಉದಿತ್ ಶೇಟ್ಜಿ ಹಾಗೂ ಜೈದೀಪ್ ಆರ್ಯಾಜಿ ಇರ್ತಕ್ಕಂಥ ರಾಷ್ಟ್ರೀಯ NYSF ಪ್ರಶಸ್ತಿ ಪತ್ರಗಳನ್ನು ಮಾತ್ರ ಲಗತ್ತಿಸಿ ಅದಕ್ಕೆ ಮಾತ್ರ ನಾವು ಅನುಮೋದನೆ ಅಥವಾ ಪ್ರಾಮುಖ್ಯತೆಯನ್ನು ನೀಡಿ ಅವುಗಳನ್ನು ನಮ್ಮ ಕ್ರೀಡಾರತ್ನ ಹಾಗೂ ಇನ್ನಿತರೆ ಸ್ಪರ್ಧೆಗಳ ಪ್ರಶಸ್ತಿಗಳ
ಹಾಗೂ ಒಂದು ಪ್ರಶಸ್ತಿ ಪತ್ರಗಳ ಏನು ಆರ್ಥಿಕ ಸಹಾಯ ನಮ್ಮ ಕ್ರೀಡಾ ಸಂಸ್ಥೆಯಿಂದ ಸಿಗುತ್ತೆ ಅದಕ್ಕೆ ಮಾತ್ರ ಮಾನ್ಯತೆ ಇರತಕ್ಕಂಥದ್ದು. ಈಗಾಗಲೇ ನಾವು ಲಿಖಿತ ರೂಪದಲ್ಲಿ ದಾಖಲೆಯನ್ನು ಕೊಟ್ಟಿದ್ದೇವೆ. ಈಗಾಗಲೇ ಸೆಲೆಕ್ಷನ್ ಕಮಿಟಿಯಲ್ಲಿ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆಯ ಪರವಾಗಿ ನಮ್ಮ ಕಡೆಯಿಂದನೂ ಒಬ್ಬರು ಹೋಗೋದಕ್ಕೋಸ್ಕರ ನಾವು ಅದನ್ನೆಲ್ಲವನ್ನು ಪರಿಶೀಲಿಸಿ ನಾವು ಆಯ್ಕೆ ಸಮಿತಿಯ ಒಂದು ವ್ಯವಸ್ಥೆಗೆ ನಾವು ಒಳಪಡಿಸ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಇದನ್ನು ಅನ್ಯತಾ ಭಾವಿಸದೆ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯವೈಖರಿಗಳನ್ನು ಮತ್ತು ಎಲ್ಲ ವ್ಯವಸ್ಥೆಗಳಿಗೆ ತಾವು ಸಹಕಾರ ನೀಡುವುದರ ಜೊತೆ ಈ ಸಂಸ್ಥೆಗೆ ಉತ್ತೇಜನ ಮತ್ತು ಪ್ರೋತ್ಸಾಹ ನೀಡಬೇಕಾಗಿ ತಮ್ಮೆಲ್ಲರಲ್ಲೂ ಮನವಿ ಮತ್ತು ತಮ್ಮಲ್ಲಿ ಅದನ್ನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದ. ಶುಭ ದಿನ.